ನಮಸ್ತೆ, ನಾನು ನಿಮ್ಮ ಪೂಜಾ ಅರಿವಿಗೌಡ ಪಕ್ಕ ಡಿವಾಸ್ ಅಭಿಮಾನಿ. ಈ 2026 ಹೊಸ ವರ್ಷ, ಈ ವರ್ಷ ಎಲ್ರಿಗೂ ಶುಭವನ್ನೇ ತರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಈ 2026ರಲ್ಲಿ ನನ್ನ ಮೊದಲ ನಿರ್ಧಾರ ಏನು ಅಂತಂದರೆ, ಮತ್ತೊಬ್ಬರನ್ನ ಬದಲಾಯಿಸುವ ಬದಲು ನಾವೇ ಬದಲಾದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಎರಡನೇದು ಒಂದು ಚಿಕ್ಕ ಸಲಹೆ ಅಂತ ಅಂದ್ಕೊಳ್ಳಿ. ನೀವುಗಳು ಒಳ್ಳೆಯವರಾಗೋಕ್ಕೆ ಮತ್ತೊಬ್ಬರನ್ನ ಕೆಟ್ಟವರನ್ನಾಗಿ ಮಾಡೋದು, ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು, ಆಮೇಲೆ ಇನ್ನೊಂದು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಮತ್ತೊಬ್ಬರ ತಟ್ಟೆಗೆ ಕೈ ಹಾಕೋದು, ಇದೆಲ್ಲ ಅದು ಏನು ಪ್ರೂವ್ ಮಾಡೋಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಮೇಲ್ಗಡೆ ಭಗವಂತ ಇರ್ತಾನೆ. ಯಾರಿಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ಅವ್ನು ತೀರ್ಮಾನ ಮಾಡ್ತಾನೆ, ನಾನು ನೀವು ಅಲ್ಲ. ಮುಖ್ಯವಾಗಿ ಏನಂತಂದರೆ, ಇದು ಕೆಲವರು ಅಂತಂದರೆ ಗೊತ್ತಿರುತ್ತಲ್ವ, ಅಂದರೆ ಸ್ನೇಹದ ರೂಪದಲ್ಲೇ ಇರುವಂಥ ಒಂದು ಶತ್ರುಗಳು ಅಂದ್ಕೊಳ್ಳಿ. ಅದು ಅವರಿಗೆ ನಾವು ಶತ್ರುಗಳಾಗಿರ್ತೀವಿ. ನಮಗೆಲ್ಲರೂ ಮಿತ್ರರೇ. ನಮಗೆ ಶತ್ರುಗಳು ಮಿತ್ರರೇ. ಓಕೆ. ಅವರಿಗೆ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಠ ಅನ್ನೋ ಅಸ್ತ್ರನ ನಿಮ್ಮ ಜೀವನದ ಸಾಧನೆಗೋಸ್ಕರ ಉಪಯೋಗ ಮಾಡ್ಕೊಳ್ಳಿ. ಅದು ಬಿಟ್ಟು ನಮ್ಮ ಮೇಲಿರೋ ದ್ವೇಷಕ್ಕಲ್ಲ. ಎನಿವೆ, ಈ ಮಾತು ಹೇಳ್ತಾ ಮತ್ತೆ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಯಾರೆಲ್ಲ ವಿಶ್ ಮಾಡಿದ್ದೀರಾ, ಯಾರೆಲ್ಲ ಮನೆವರೆಗೂ ಬಂದು ಒಳ್ಳೊಳ್ಳೆ ಸರ್ಪ್ರೈಸ್‌ಗಳನ್ನ ಕೊಟ್ಟಿದ್ದೀರಾ, ಎಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಈ ವರ್ಷ ನನಗೆ ತುಂಬ ಖುಷಿ ಇದೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಜೈ ಡಿವಾಸ್.